ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಪಕ್ಷದ ಯುವ ನಾಯಕ ಚೇತನ್ ಅಂಗಡಿ ಅವರ 38ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಇಶಾನ ಫೌಂಡೇಶನ್ ಹಾಗೂ ವಿವಿಧ ಖಾಸಗಿ ಆಸ್ಪತ್ರೆಗಳ ಸಹಯೋಗದಲ್ಲಿ ಸತತ 3ನೇ ದಿವಸವೂ ಕೂಡ ಇಂದು ಕೆಕೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲಗಿ ಮಡ್ರಿ ಗ್ರಾಮದಲ್ಲಿ ಚೇತನ್ ಅಂಗಡಿ ಅಭಿಮಾನಿಗಳು ಏರ್ಪಡಿಸಲಾಗಿದ್ದ ಉಚಿತ ಆರೋಗ್ಯ ಕಣ್ಣು ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡು ಹಾಲಗಿ ಮಡ್ರಿ ಗ್ರಾಮಸ್ಥರು ಈ ಸಮಾಜ ಸೇವಾ ಕೆಲಸಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದು ಹಾಲಗಿ ಮಡ್ರಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಆಯೋಜನೆ ಮತ್ತು ಬೆಂಡಿಗೇರಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ವಿತರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ನಾಯಕ, ಪ್ರತಿ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾನು ವಿವಿಧ ಸಮಾಜ ಪರ ಕೆಲಸಗಳಲ್ಲಿ ನಿರತನಾಗಿದ್ದು ಇಂದಿನ ಕೆಲಸ ಮುಂದುವರಿದ ಭಾಗ ಅಂತ ಹೇಳಿದ್ದಾರೆ. ಇವತ್ತು ಹಾಲಗಿಮಡಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಎಲ್ಲ ಸದುಪಯೋಗವನ್ನ ಈ ಗ್ರಾಮಸ್ಥರು ಪಡೆದುಕೊಳ್ಳಬೇಕು. ಯಾಕೆಂದರೆ ಉಚಿತ ತಪಾಸಣಾ ಹಾಗೂ ಔಷಧಿ ವಿತರಣೆ ಎರಡೂ ಇರ್ತದೆ. ಹಾಗಾಗಿ ಎಲ್ಲರೂ ತಮ್ಮ ಸ್ವ ಇಚ್ಛೆಯಿಂದ ಬಂದು ಈ ತಪಾಸಣೆಯಲ್ಲಿ ಭಾಗವಹಿಸಿ ತಾವು ಕೂಡ ಅದರ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕೆಂದು ಇಲ್ಲಿ ನಮ್ಮನ್ನು ಕರೆದು ಒಂದು ಇಲ್ಲಿ ಮಾತಲ್ಲ ಅವಕಾಶ ಕೊಟ್ಟಂಥ ತಮ್ಮೆಲ್ಲರೂ ಕೂಡ ವಂದಿಸಿ ಮತ್ತೊಮ್ಮೆ ಚೇತನ್ ಅಂಗಡಿಯವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಇರ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತನ್ನೆರಡು ಅನಿಸಿಕೆಗಳನ್ನು ತಿಳಿಸಿದಂತ ಶ್ರೀಯುತ ಬಸವರಾಜ್ ನಂತರ ಎಲ್ಲ ಒಂದ್ ಕಡೆ ನಿಮ್ಮ ಹುಟ್ಟುಹಬ್ಬವನ್ನ ಅರ್ಥಪೂರ್ಣ ಮಾಡ್ಕೊಂಡಿದ್ದೀರಾ. ಮೊದಲನೇದಾಗಿ ಇದು ನನ್ನ ಹುಟ್ಟುಹಬ್ಬ ಅನ್ನೋಕ್ಕಿಂತ ನನ್ನ ಗುರುಗಳಾಗಿರ್ತಕ್ಕಂಥ ದಿವಂಗತ ಸುರೇಶ್ ಅಂಗಡಿಯವರ ಒಂದು ಜನ್ಮ ದಿನಾಚರಣೆಯ ನಿಮಿತ್ತ ಅವರಿದ್ದಾಗಲೂ ಕೂಡ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಬೆಳೆದಿರ್ತಕ್ಕಂಥವ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ, ವ್ಯವಹಾರದಲ್ಲಿ, ಉದ್ಯಮದಲ್ಲಿ, ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೋಬೇಕಂತ ಬಹಳ ಒಂದು ಆಶಯದಿಂದ ಅವ್ರ ಜೂನ್ 1ನೇ ತಾರೀಕು ಅವ್ರದ್ದೊಂದು ಜನ್ಮ ದಿನಾಚರಣೆ. ಆ ದಿನಾಚರಣೆ ಅಂಗವಾಗಿ ಜೊತೆಗೆ ಜುಲೈ 8ರಂದು ನಂದು ಒಂದು ಹುಟ್ಟುಹಬ್ಬ ಇರೋದ್ರಿಂದ ಎರಡು ಕಾರ್ಯಕ್ರಮ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಸತತವಾಗಿ 3 ದಿನಗಳ ಕಾಲ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ಗಳನ್ನ, ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಫ್ರೀ ಬ್ಯಾಗ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಈಗ ವಿಶೇಷವಾಗಿ ಗ್ರಾಮೀಣ ಕ್ಷೇತ್ರದ ವಿಶೇಷವಾಗಿ ನಿಮ್ಮೂರಿನವರೇ ಹೇಳಿದ್ದಾರೆ ಸರ್, ಒಂದ್ ರೀತಿ ಅಂಗಡಿ ಕುಟುಂಬದ ಮತ್ತೊಂದು ಕುಡಿ ವಿಶೇಷವಾಗಿ ಚೇತನ್ ಅಂಗಡಿ ಅವರು 2028 ಕುಸ್ತಿಗೆ ಬರ್ಬೇಕು ಅಂತ ಜನರದ ಒಂದು ನಿರೀಕ್ಷೆ ಇದೆ. ಅಂಗಡಿ ಕುಟುಂಬ ಯಾವತ್ತು ರಾಜಕಾರಣದಲ್ಲಿ ಇರ್ಬೇಕಂತ ಹೇಳಿ. ಯಾಕಂದ್ರ ಸನ್ಮಾನ್ಯ ದಿವಂಗತ ಸುರೇಶ್ ಅಂಗಡಿಯವರಿಗೆ ಇಡೀ ಬೆಳಗಾವಿ ಜಿಲ್ಲೆ ಇರತಕ್ಕಂಥ ಗ್ರಾಮೀಣ ಪ್ರದೇಶದಿಂದ ಇರಬಹುದು ಹಾಗೂ ಸಿಟಿಯಲ್ಲಿ ಇರಬಹುದು, ಜನ ಎಲ್ಲ ಇವತ್ತು ಆಶೀರ್ವಾದ ಮಾಡಿ 4 ಬಾರಿ ಸತತವಾಗಿ ಅವರಿಗೆ MP ಮಾಡಿ, ಮಂತ್ರಿಯನ್ನು ಕೂಡ ಮಾಡಿ ಬೆಳಗಾವಿ ಅಭಿವೃದ್ಧಿಗೆ ಒಬ್ಬ ಧೀಮಂತ ನಾಯಕನ ತಯಾರು ಮಾಡಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರ. ಅದ್ರ ಜೊತೆಗೆ ಆ ರಾಜಕಾರಣ ಯಾವತ್ತು ಆಕ್ಟಿವ್ ಆಗಿರ್ಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ರಾಜಕಾರಣ ಮಾಡ್ಬೇಕಂತಂದ್ರೆ MLA MP ಆಗ್ಬೇಕು ಅನ್ನೋಂಥದ್ದಿಲ್ಲ. ಸಮಾಜ ಸೇವೆನೂ ಮಾಡ್ಬೇಕಂತಂದ್ರೆ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಸಾಕು. ಅದಕ್ಕೆ ಜನರದ ಅದೊಂದು ನಿರೀಕ್ಷೆ ಇದೆ. ಆ ಪ್ರಕಾರ ಪಕ್ಷದಲ್ಲಿ ನಾನು ಗುರುತಿಸಿಕೊಂಡು ನನ್ನ ತಿಳಿದ ಮಟ್ಟಿಗೆ ನನ್ನ ಆಲೋಚನೆ ಬಂದ ಮಟ್ಟಿಗೆ ಕೆಲಸ ಕಾರ್ಯಗಳನ್ನ ಮಾಡುವಂತ ಕೆಲಸವನ್ನ ನಾನು ನಿಷ್ಠೆಯನ್ನ ಮಾಡ್ತಾ ಇದ್ದೀನಿ. ಒಟ್ಟಾರೆ ನೀವು ರಾಜಕೀಯ ಬೇಡ, ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳ್ತೀರಾ. ರಾಜಕಾರಣಕ್ಕಿಂತ ಹೆಚ್ಚಾಗಿದ್ದು ಯಾವುದು? ಸಮಾಜ ಸೇವೆ. ಸಮಾಜ ಸೇವೆಯಲ್ಲಿ ಜನರು ನಮ್ಮನ್ನು ಗುರುತಿಸ್ತಾ ಇದಾರ, ನಮ್ಮ ಮನೆತನಗೆ ಒಂದು ಗೌರವವನ್ನು ಸೂಚಿಸ್ತಾ ಇದಾರೆ. ಆ ಒಂದು ಗೌರವದಲ್ಲಿ ನಾವೆಲ್ಲರೂ ಇದೀವಿ. ಆದ್ರೆ ಜೊತೆಗೆ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ನಾಯಕರು ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ನಮ್ಮ ನಾಯಕರು ಸಂಜಯ್ ಪಾಟೀಲ್ ಅವರು ಇರ್ಬೋದು, ಇವೆಲ್ಲರೂ ಒಂದು ಆಶೀರ್ವಾದ ಮೇರೆಗೆ ಬರುವಂತ ದಿನಮಾನಗಳಲ್ಲಿ ಈಗ ನೀವೇನ್ ಕ್ವಶನ್ ಕೇಳಿದೆ 2028ಕ್ಕೆ, ಹೌದು, ಗ್ರಾಮೀಣ ಕ್ಷೇತ್ರದಲ್ಲಿ ಏನಾಗಿದೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ನಮ್ಮ ಭಾಗದಲ್ಲಿ ಆಗ್ತಾ ಇಲ್ಲ. ಬರೀ ಬರೋದು, ದುಡ್ಡು ಚೆಲ್ಲೋದು, ದುಡ್ಡು ಚೆಲ್ಲಿ ರಾಜಕಾರಣ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂತ ಕೆಲಸಗಳಾಗ್ತಾ ಇದಾವ. ತಹಶೀಲ್ದಾರ್ ಆಫೀಸಲ್ಲಿ, ಗೌರ್ಮೆಂಟ್ ಆಫೀಸ್ಗಳಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರನ್ನು ಗುರುತಿಸಿ ಅವ್ರ ಕೆಲಸಗಳು ತಡೆ ಹಿಡಿಯುವಂತ ಕೆಲಸಗಳಾಗ್ತಾ ಇದಾವ. ಇಂತ ಅನೇಕ ಕಂಪ್ಲೇಂಟ್ಗಳು ಇವತ್ತು ನಮ್ಮ ಗಮನಕ್ಕೆ ಬಂದಿದ್ದಂತ ಇದಾವೆ. ಅದಕ್ಕೆ ಹಲವಾರು ನಮ್ಮ ನಾಯಕರ ಗಮನಕ್ಕೂ ನಾವು ತಂದಿದೀವಿ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಇಡೀ ಗ್ರಾಮೀಣ ಕ್ಷೇತ್ರದಲ್ಲಿ ಬಿಜೆಪಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಬರುವಂತ 28 ಚುನಾವಣೆಗೆ ಇವತ್ತು ಕ್ಷೇತ್ರದಿಂದ ಯಾರೇ ಅಭ್ಯರ್ಥಿಗಳಾಗ್ಲಿ ಬಿಜೆಪಿಯನ್ನು ಗೆಲ್ಸ್ಕೊಂಡ್ ಬರುವಂತ ಕೆಲಸ ನಮ್ಮ ಕಾರ್ಯಕರ್ತರು. ಇನ್ನು ಇವರ ಕಾರ್ಯಕ್ರಮ ಬೆಳಗಾವಿ ಗ್ರಾಮೀಣ ಮಾಜಿ ಶಾಸಕ ಸಂಜಯ್ ಪಾಟೀಲರು ಮೋಹನ್ ಅಂಗಡಿಗೆ ಒಳ್ಳೆಯ ಭವಿಷ್ಯವಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಚೇತನ್ ಅಂಗಡಿ ಅಭಿಮಾನಿಗಳು ಹಾಲಗಿ ಮಡ್ರಿ ವಿವಿಧ ಗ್ರಾಮಗಳಲ್ಲಿ ಅವರನ್ನ ಶಾಲು ಹೊದಿಸಿ ಸನ್ಮಾನವನ್ನ ಮಾಡಿದ್ರು. ಒಟ್ಟಾರೆ ಹುಟ್ಟುಹಬ್ಬದ ನಿಮಿತ್ತವಾಗಿ ಯುವ ನಾಯಕ ಚೇತನ್ ಅಂಗಡಿ ಮಾಡ್ತಾ ಇರುವ ಸಮಾಜ ಸೇವಾ ಕೆಲಸಗಳು ಯುವ ರಾಜಕಾರಣಿಗಳಿಗೆ ಮಾದರಿಯಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.